ನಮಸ್ಕಾರ. ದೇವರೇ ಗತಿ ಯೂಟ್ಯೂಬ್ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಾವು ಡಿಸೆಂಬರ್ ತಿಂಗಳಿನ ಮಾಸ ಭವಿಷ್ಯವನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಯಾವ್ಯಾವ ಗ್ರಹಗಳ ಒಂದು ಸಂಚಾರದಿಂದ ದ್ವಾದಶ ರಾಶಿಗಳ ಮೇಲೆ ಯಾವ್ಯಾವ ರೀತಿಯಾಗಿರುವಂತಹ ಪರಿಣಾಮವನ್ನು ಕೊಡುತ್ತೆ ಅನ್ನುವಂತಹ ಒಂದು ಚಿಂತನೆಯನ್ನು ಮಾಡ್ತಾ ವೃಶ್ಚಿಕ ರಾಶಿಯವರಿಗೆ ನೋಡಿದ್ರೆ ರಾಶ್ಯಾಧಿಪತಿಯಾಗಿರುವಂತಹ ಕುಜ ಮತ್ತು ದಶಮಾಧಿಪತಿಯಾಗಿರುವಂತಹ ರವಿ ಇಬ್ಬರೂ ಕೂಡ 2ನೇ ಸ್ಥಾನದಲ್ಲಿ ಸಂಚಾರವನ್ನು ಮಾಡ್ತಾರೆ. ಗುರು 8ರಲ್ಲಿ ಸಂಚಾರವನ್ನು ಮಾಡ್ತಾನೆ. ಕೆಲಸದ ವಿಚಾರದಲ್ಲಿ ಅನೇಕ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ. ಹಾಗಾಗಿ ಕೆಲಸದ ವಿಚಾರದಲ್ಲಿ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ವೃಶ್ಚಿಕ ರಾಶಿಯವರು ಕೆಲಸದಲ್ಲಿ ಬದಲಾವಣೆ ಮಾಡಬೇಕು. ಇರುವಂತಹ ಜಾಗದಲ್ಲಿ ಸ್ವಲ್ಪ ಮಾನಸಿಕ ಸಮಸ್ಯೆಗಳನ್ನು ಮಾಡಿಕೊಳ್ಳುವಂತಹ ರೀತಿಯಲ್ಲಿ, ಅಥವಾ ಈ ಸಮಸ್ಯೆಗಳು ಅನ್ನುವಂಥದ್ದನ್ನು ಹೊಸದಾಗಿ ಅದೇ ಹುಟ್ಕೊಂಡು ನಿಮ್ಮನ್ನು ಆರಿಸ್ಕೊಂಡು ಬರುತ್ತೇನೋ, ಇಷ್ಟು ದಿವಸ ಎಲ್ಲೋ ಸ್ವಲ್ಪ ಕೆಲಸದ ಸಮಸ್ಯೆಗಳು ಎಲ್ಲ ಹೋಯ್ತಪ್ಪ, ಭಗವಂತ ಇನ್ನು ಮುಂದೆ ಒಳ್ಳೇದು ಮಾಡ್ತಾರೆ ನಮಗೆ ಅಂತ ಅಂದ್ಕೊಳ್ಳುವಂತಹ ಸ್ಥಿತಿ ನಿಮಗೆ ಇಷ್ಟು ದಿವಸ ಬಂದಿರುತ್ತೆ. ಆದರೆ ಇನ್ನು ಮುಂದೆ ಸ್ವಲ್ಪ ಇದು ವ್ಯತ್ಯಾಸ ಆಗುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಕೆಲಸದ ವಿಚಾರದಲ್ಲಿ ಸಮಸ್ಯೆಗಳು ಬರುತ್ತೆ. ನೀವೇ ಅದನ್ನು ಪರಿಹಾರ ಮಾಡ್ಕೋಬೋದು. ಹೇಗೆ ಅಂತಂದರೆ ಸ್ವಲ್ಪ ತಾಳ್ಮೆಯಿಂದ ಇದ್ದು ಗುರುವಿಗೆ ವಿಶೇಷವಾಗಿ ಶಾಂತಿ ದಕ್ಷಿಣಾಮೂರ್ತಿ ಸ್ತೋತ್ರವನ್ನು ಹೇಳುವಂಥದ್ದಾಗಿರ್ಬೋದು, ಅಥವಾ ಕಡಲೆಕಾಳನ್ನು ದಾನವನ್ನು ಮಾಡುವಂಥದ್ದು. ಗುರುವಾರ ದಿವಸ ವಿಶೇಷವಾಗಿ ಕಡಲೆಕಾಳನ್ನು ದಾನ ಮಾಡಿದ್ರೆ ದಕ್ಷಿಣಾಮೂರ್ತಿಯ ದೇವಸ್ಥಾನ ಇಲ್ಲ ಅಂದ ಪಕ್ಷದಲ್ಲಿ ಈಶ್ವರನ ದೇವಸ್ಥಾನದಲ್ಲಿ ಕಡಲೆಕಾಳನ್ನು ದಾನ ಮಾಡಿದ್ದೇ ಆಯಿತು ಅಂತಾದರೆ ವೃಶ್ಚಿಕ ರಾಶಿಯವರಿಗೆ ಇರುವಂತಹ ಸಮಸ್ಯೆಗಳು ಸ್ವಲ್ಪ ಮಟ್ಟಿಗೆ ನಿವೃತ್ತಿಯನ್ನು ಪಡಿಬೋದು. ಇನ್ನು ವೃಶ್ಚಿಕ ರಾಶಿಯಲ್ಲಿರುವಂತಹ ಪಂಚಮ ಶನಿ ಅಂತ ಕರಿತೀವಿ, 5ನೇ ಮನೆಯಲ್ಲಿ ಶನಿ ಇರೋದರಿಂದ ಒಂದು ರೀತಿ ವೇದ್ಯಾಮನ ಕುಂಠತ ಅಂತ ಹೇಳೋ ರೀತಿಯಲ್ಲಿ ಮಾನಸಿಕವಾಗಿ ಕುಂಠಿತ ಮಾಡ್ತಾನೆ. ಯಾರು ಹೈಯರ್ ಎಜುಕೇಷನನ್ನು ಓದ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ಸ್ವಲ್ಪ ತೊಂದರೆಯನ್ನು ಕೊಡ್ತಾನೆ. 4ರಲ್ಲಿ ರಾಹು ಇರೋದ್ರಿಂದ ಕುಟುಂಬ ಸ್ಥಾನ, ಮಾತೃಸ್ಥಾನ ಅಂತ ಕರಿತೀವಿ. ಚತುರ್ಥೇ ಮಾತೃನಾಶಕಾಯ ನಮಃ ಅಂತ ರಾಹುವಿಗೆ ಹೇಳ್ತೀವಿ. 4ನೇ ಸ್ಥಾನದಲ್ಲಿ ತಾಯಿಗೆ ಅನಾರೋಗ್ಯವನ್ನು ಉಂಟು ಮಾಡ್ತಾನೆ ರಾಹು. ಆದರೆ ನಿಮ್ಮ ಸುಖವನ್ನು ಹಾಳು ಮಾಡುವಂತಹ ಒಂದು ಯೋಗ ಇದೆ. ಗುರುವಿನ ದೃಷ್ಟಿ ಇದೆ, ದೊಡ್ಡ ಪ್ರಮಾಣದಲ್ಲಿ ಆಗಲ್ಲ. ಆದರೆ ಆ ಸಂಬಂಧವಾಗಿ ಏನಾದರೂ ಭೂಮಿಯ ವಿಚಾರ, ವಾಹನದ ವಿಚಾರ, ಕುಟುಂಬದ ವಿಚಾರ, ಸುಖದ ವಿಚಾರ, ತಾಯಿಯ ವಿಚಾರ, ಇದೆಲ್ಲದರ ಮೇಲೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇಲ್ಲ ಅಂತಂದರೆ ಮಿಶ್ರ ಫಲಗಳು ಅಂತ ಹೇಳ್ಬೋದು. ಗುರುವಿನ ಸಂಚಾರ ಅಷ್ಟಾಗಿ ಚೆನ್ನಾಗಿಲ್ಲ, ರಾಹುವಿನ ಸಂಚಾರ ಚೆನ್ನಾಗಿಲ್ಲ, ಮತ್ತು ಶನಿಯ ಸಂಚಾರವು ಕೂಡ ಚೆನ್ನಾಗಿಲ್ಲ. ಹಾಗಾಗಿ ಸ್ವಲ್ಪ ದೇವತಾರಾಧನೆ ಇತ್ಯಾದಿಗಳನ್ನು ಮಾಡುವಂಥದ್ದು, ಕೆಲಸದ ವಿಚಾರದಲ್ಲಿ ಯಾವುದೇ ರೀತಿ ಸಮಸ್ಯೆಯನ್ನು ಮಾಡಿಕೊಳ್ಳದೇ ಇರುವಂಥದ್ದು, ಸ್ವಲ್ಪ ಇರುವಂತಹ ಪರಿಸ್ಥಿತಿಯಲ್ಲೇ ಮೂಗು ಮುಚ್ಚಿಕೊಂಡು ನಿಮ್ಮ ಕಾಲವನ್ನು ಕಳೆಯುವಂಥದ್ದು ಈ ಒಂದು ವೃಶ್ಚಿಕ ರಾಶಿಯವರಿಗೆ ಹೇಳಿರುವಂತಹ ಒಂದು ಪರಿಹಾರ. ದೇವತಾರಾಧನೆ, ಈಶ್ವರಾರಾಧನೆ, ವಿಶೇಷವಾಗಿ ಗುರುವಿನ ಆರಾಧನೆ, ಅಥವಾ ನೀವು ನಂಬಿರುವಂತಹ ಗುರು ಪರಂಪರೆಗೆ ಹೋಗಿ ನೀವು ನಮಸ್ಕಾರ, ಪೂಜೆ ಇತ್ಯಾದಿಗಳನ್ನು ಮಾಡ್ಕೊಂಡು ಬರೋದ್ರಿಂದ ಗುರು ಅನುಗ್ರಹ ಅನ್ನುವಂಥದ್ದು ಪ್ರಾಪ್ತವಾಗುತ್ತೆ.